ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ತತ್ವವನ್ನು ಸಾರಿದ ಕಾಯಕ ಯೋಗಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯವರು ಬಯಲು ಸೀಮೆಯ ಶ್ರೇಷ್ಠ ಶಿವಯೋಗಿ ಶರಣರು. ಇವರು ಕಾಯಕದಲ್ಲಿ ದೇವರನ್ನ ಕಾಣಿರಿ, ಕಾಯಕವನ್ನ ಪ್ರಾಮಾಣಿಕವಾಗಿ ಮಾಡ್ರಿ, ಯಾವುದೇ ವೃತ್ತಿ ಇರಲಿ ಅದನ್ನ ಪ್ರೀತಿಯಿಂದ ಗೌರವದಿಂದ ನೋಡಿರಿ ಎಂಬುದನ್ನ ತೋರಿಸಿಕೊಟ್ಟಂತಹ ಮಹಾನುಭಾವ. ಜಾತಿ ಭೇದದ ವಿರುದ್ಧ ಸರ್ವರು ಸಮಾನರು ಎಂಬುದನ್ನ ಸಾಬೀತುಪಡಿಸಿದ ಅವರು ಪವಾಡ ಪುರುಷರು. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯವರು ಅನೇಕ ಪವಾಡಗಳನ್ನ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ. ರಂಗ ಸಮುದ್ರದಲ್ಲಿ ಮಂಡಕಳ್ಳಿಯ ಹಾಲು ಕುಡಿದು ಮಂಡಕಳ್ಳಿಯ ಹಾಲು ಕೊಟ್ಟವರಿಗೆ ಶಾಪವನ್ನ ಕೊಟ್ಟರು. ಕೊಂಡ್ಲಹಳ್ಳಿಯಲ್ಲಿ ಬೆತ್ತದ ಕೋಲಿನಿಂದ ಬಂಡೆಯನ್ನ ಮುಟ್ಟಿಸಿದಾಗ ಬಿಳಿ ನೀರಿನ ಚಲುಮೆಯನ್ನ ಸೃಷ್ಟಿಸಿದ ನಾಯಕನಹಟ್ಟಿಯಲ್ಲಿ ಗ್ರಾಮ ದೇವತೆ ವಡ್ನಾನಹಳ್ಳಿ ಮಾರಮ್ಮನನ್ನ ದೇವಸ್ಥಾನದಲ್ಲಿ ದಂಡಜೋಳಿಗೆ ಬೆತ್ತವನ್ನ ತುಂಬುವಂತೆ ಮಾಡಿದ್ರು. ಗ್ರಾಮ ದೇವತೆಯು ನಾಯಕನಹಟ್ಟಿಯನ್ನ ಬಿಟ್ಟು ಒಟ್ಟಿನಲ್ಲಿ ಸೇರುವಂತೆ ಮಾಡಿದ್ರು. ಕಾಡಿಕನಹಳ್ಳಿ ಮನೆಯಲ್ಲಿ ಸತ್ತ ಎಮ್ಮೆಯನ್ನ ಬದುಕಿಸಿ ಎಮ್ಮೆಯ ಹಾಲನ್ನ ಕರೆಸಿ ಸುತ್ತ 8 ಮಠಕ್ಕೆ ಹಾಲನ್ನ ಕಳಿಸಿದ್ರು. ಏಕಕಾಲದಲ್ಲಿ ಭಕ್ತ ಪಣಿಯಪ್ಪನ ಮನೆಯಲ್ಲಿ ಶಿವಲಿಂಗ ಪೂಜೆ ಮಾಡುತ್ತಾ ಅದೇ ಸಮಯದಲ್ಲಿ ಮಾದಿಕರ ಮನೆಯಲ್ಲಿ ಊಟ ಮಾಡುತ್ತಿರುವ ಪವಾಡ ಮಾಡಿದ್ರು. ಕೆರೆ ಕಟ್ಟಿಸುತ್ತಿದ್ದಾಗ ಬೆತ್ತದಿಂದ ಮಣ್ಣು ಕುಪ್ಪಿಯಲ್ಲಿ ಕೂಲಿಯ ಹಣ ಸಿಗುವಂತೆ ಮಾಡಿದವರಿಗೆ ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ಕೂಲಿಯನ್ನ ನೀಡಿದ್ದು, ಗರ್ಭಿಣಿ ಹೆಣ್ಣು ಮಗಳಿಗೆ 2 ಕೂಲಿ ನೀಡಿದ್ದು, ದನ ಕಾಯುವ ಹುಡುಗನಿಗೆ ಜೀವನ್ ಸಮಾಧಿಯಾದ 3 ದಿನಗಳ ನಂತರ ನನ್ನ ಜೀವ ಸಮಾಧಿಗೆ ಇನ್ನು ಮುಂದೆ ನೀನೇ ಪೂಜೆ ಮಾಡು ಅಂತ ಹೇಳಿದರು. ಹೈದರಾಲಿಗೆ ಪುತ್ರವರವನ್ನ ನೀಡಿದ ಪ್ರತಿಫಲವಾಗಿ ಟಿಪ್ಪು ಸುಲ್ತಾನ್ ದಾನ ಸಲ್ಲಮಗಳಿಗೆ 7 ಜನ ಗಂಡು ಮಕ್ಕಳು ವರ ನೀಡಿದ್ದು, ಹೀಗೆ ಇನ್ನು ಹಲವಾರು ಪವಾಡಗಳನ್ನ ಮಾಡಿದ ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ. ಬಯಲು ಸೀಮೆಯ 7 ಕೆರೆಗಳನ್ನ ನಿರ್ಮಿಸಿ ನೀರಾವರಿ ವ್ಯವಸ್ಥೆಯನ್ನ ಮಾಡಿದ ಶಿವಶರಣ ಕಾಯಕ ಯೋಗಿ ತಿಪ್ಪೇರುದ್ರ ಸ್ವಾಮಿ. ರಾಜ್ಯದಲ್ಲಿ ವಿಶೇಷವಾದ ರಥ, ರಾಜ್ಯದ ಅತಿ ಎತ್ತರವಾದ ರಥಗಳಲ್ಲಿ ಒಂದಾದ ದೊಡ್ಡ ರಥವು 5 ಗಾಲಿಗಳನ್ನ ಹೊಂದಿರುವುದು ವಿಶೇಷವಾಗಿದೆ. ತಿಪ್ಪೇರುದ್ರ ಸ್ವಾಮಿ ಹೊರಮಠಯ ಜೀವ ಸಮಾಧಿಯ ಮಠವು ಮುಸ್ಲಿಂ ಧರ್ಮದ ಮಸೀದಿಯಂತೆ ಇರುವುದು ವಿಶೇಷವಾಗಿದೆ. ಇದು ನಾನು ಹೈದರಾಲಿ ನಿರ್ಮಿಸಿದ ಎಂಬುದು ಗ್ರಾಮಸ್ಥರು ಹೇಳ್ತಾರೆ. ಹೈದರಾಲಿ ಕೊಡುಗೆ ತಿಪ್ಪೇರುದ್ರ ಸ್ವಾಮಿಯ ದೇವಸ್ಥಾನಗಳಲ್ಲಿ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯನ್ನು ಕಾಣಬಹುದು. ಆಧುನಿಕ ಜಗತ್ತಿಗೆ ಆಶ್ಚರ್ಯವನ್ನ ಮಾಡುವ ಹಾಗೆ ಸಾಧುವಿಗೆ ಸಿದ್ಧನಾಗಿ, ಸಂತನಾಗಿ, ಯೋಗಿಯಾಗಿ ತನ್ನನ್ನ ನಂಬಿದ ಶ್ರದ್ಧೆಯುಳ್ಳ ಭಕ್ತರಿಗೆ ಜನತೆಗೆ ಕೃಪೆ ತೋರಿದ ಅವಧೂತ ಎಂದು ಅಪಾರ ಭಕ್ತ ಜನತೆಯನ್ನ ಹೊಂದಿರುವ ತಿಪ್ಪೇಸ್ವಾಮಿಯಿಂದ ನೆಲೆ ನಿಂತ ನಾಯಕ ಪುಣ್ಯಕ್ಷೇತ್ರವು ನಾಯಕನಹಟ್ಟಿ ಆಗಿದೆ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಪವಾಡ ಪುರುಷ, ಶಿವಯೋಗಿ ಹಾಗೂ ಹಲವು ಹೆಸರಿಂದ ಕರೆಸಿಕೊಳ್ತಾರೆ. ತಿಪ್ಪೇರುದ್ರ ಸ್ವಾಮಿಯ ಅನೇಕ ಪವಾಡಗಳನ್ನ ಮಾಡುವ ಮೂಲಕ ಜನಮನ ಸೆಳೆಯುತ್ತಾರೆ. ಊರು ಸುತ್ತಮುತ್ತ 7 ಕೆರೆಗಳು ನಿರ್ಮಿಸುವ ಮೂಲಕ ಜನರಿಗೆ ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ಕಾಯಕ ತತ್ವವನ್ನ ಸಾರಿದ್ರು. ಕೆರೆಗಳನ್ನ ಕಟ್ಟುವ ಮೂಲಕ ಸಮೃದ್ಧ ಭೂಮಿಯನ್ನ ನಿರ್ಮಿಸಿ ಕೃಷಿಕರ ಕೈಗೆ ಕೆಲಸ ನೀಡುವ ಮುಖಾಂತರ ಈ ಭಾಗದ ಜನರಿಗೆ ದೇವರಾಗಿದ್ದಾರೆ. ಆಚರಣೆಯಲ್ಲಿರುವ ಒಂದು ವಿಶೇಷವಾದ ಪದ್ಧತಿ ಏನೆಂದ್ರೆ ಒಣ ಕೊಬ್ಬರಿಯನ್ನ ಸುಟ್ಟು ಅದರ ಒಂದು ಭಾಗವನ್ನ ಪ್ರಸಾದವಾಗಿ ಸೇವಿಸುವುದು. ಸುಟ್ಟ ಕೊಬ್ಬರಿಯನ್ನ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಇಷ್ಟಪಡುವಂತದ್ದು ಪದ್ಧತಿಗೆ ಕಾರಣವಾಗಿದೆ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿನ ಏನಾದರೂ ಬೇಡಿಕೆಗೊಂಡರೆ ಆ ಬೇಡಿಕೆ ಈಡೇರ್ತದೆ. ಅದಕ್ಕಾಗಿಯೇ ಹೊರ ರಾಜ್ಯಗಳಿಂದ ಭಕ್ತರು ಗುರು ತಿಪ್ಪೇರುದ್ರ ಸ್ವಾಮಿಯ ದರ್ಶನವನ್ನ ಪಡೆಯಲು ಬರ್ತಾರೆ. ಪವಾಡ ಪುರುಷ ಸ್ವಾಮಿ ದೇವಸ್ಥಾನ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ದರ್ಶನ ಪಡೆಯಲು ಭಕ್ತರು ಅನೇಕ ಕಡೆಗಳಿಂದ ಬರ್ತಾರೆ. ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ದೇವಸ್ಥಾನ ಚಳ್ಳಕೆರೆ ತಾಲೂಕಿನ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣದಲ್ಲಿದೆ. 15ನೇ ಶತಮಾನದಲ್ಲಿ ಪವಾಡ ಪುರುಷನೇ ಶ್ರೀ ತಿಪ್ಪೇರುದ್ರ ಸ್ವಾಮಿ ಜನರ ಬೇಡಿಕೆಗಳನ್ನ ಈಡೇರಿಸಿದರು. ಸಂತಾನ ಇಲ್ಲದವರಿಗೆ ಸಂತಾನಕ್ಕಾಗಿ ಸ್ವಾಮಿಯನ್ನ ಬೇಡಿಕೊಳ್ತಾರೆ. ಜನರು ತಮ್ಮ ಬೇಡಿಕೆ ಈಡೇರಿಕೆಗೆ ನಾಯಕನಹಟ್ಟಿ ಪಟ್ಟಣಕ್ಕೆ ಆಗಮಿಸುತ್ತಾರೆ. ಓಳಮಠದಲ್ಲಿ ಪ್ರತಿನಿತ್ಯ ಪೂಜೆ ನಡೀತದೆ. ಜೊತೆಗೆ ಪ್ರತಿ ಸೋಮವಾರ ನಡೆಯುವ ಪೂಜೆಯಲ್ಲಿ ವಿಶೇಷವಾಗಿ ನಡೆಯುವ ಪೂಜೆ ಬೆಳಿಗ್ಗೆ 8ರ ಮೇಲೆ ರುದ್ರಾಭಿಷೇಕ ನಡೀತದೆ. ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ.
ರುದ್ರಾಭಿಷೇಕ, ಮಂಗಳಾರತಿ, ಪ್ರತಿದಿನ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಸೋಮವಾರ ಪೂಜೆಯಲ್ಲಿ ಭಾಗವಹಿಸಲು ದೂರದ ಹಳ್ಳಿಗಳಿಂದ ದೇವಸ್ಥಾನಕ್ಕೆ ಬರ್ತಾರೆ. ಪೂಜೆ ಆದ ಸಮಯದಲ್ಲಿ ದೇವಸ್ಥಾನದಲ್ಲಿ 10 ನಿಮಿಷಗಳ ಕಾಲ ಕುಳಿತುಕೊಳ್ತಾರೆ. ಸಮಾಜ ಸುಧಾರಕ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಹಿಂದೂ ಮುಸ್ಲಿಂ ಭಕ್ತರಿಂದ ಭಾವೈಕ್ಯತೆಯಿಂದ ಕೂಡಿದ್ದು 2 ಧರ್ಮದೊಂದಿಗೆ ಹಾಗೂ ಸಕಲ ಜಾತಿಯ ವರ್ಗಗಳಿಂದಲೂ ಪೂಜಿಸಲ್ಪಡುವಂತಹ ಕ್ಷೇತ್ರವಾಗಿದೆ. ಸ್ವಾಮಿಗಳು ಮಾಡಿದಷ್ಟು ನೀಡಬೇಕೆಂಬ ವಚನದಿಂದ ಕಂಗೊಳಿಸಿದ ಶ್ರೀ ಗುರು ನಾಯಕನಹಟ್ಟಿಯ 5 ಸುತ್ತಮುತ್ತ ಕೆರೆಗಳನ್ನು ಕಟ್ಟಿಸಿದ್ದಾರೆ. ಕಾಯಕ ಯೋಗಿ ತಿಪ್ಪೇರುದ್ರ ಸ್ವಾಮಿಯವರು ದುಡಿದು ಬದುಕಬೇಕೆಂಬ ಸೋಮಾರಿಗಳಿಗೆ ಪಾಠವನ್ನ ಕಲಿಸಲು ಅವರು ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ವಚನವನ್ನ ನುಡಿದು ಎಲ್ಲರೂ ದುಡಿದು ತಿನ್ನಬೇಕೆಂದು ಸಾರಿದರು. ತಿಪ್ಪೇರುದ್ರ ಸ್ವಾಮಿ ಆಂಧ್ರ ರಾಜ್ಯದಿಂದ ಬಂದು ನಾಯಕನಹಟ್ಟಿಯ ಅನೇಕ ಪವಾಡಗಳನ್ನು ಮಾಡುತ್ತಾ ನಂಬಿದ ಭಕ್ತರಿಗೆ ಶ್ರಮವಹಿಸಿ ದುಡಿಮೆ ಮಾಡುವವರಿಗೆ ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ನೀಡಿದಂತಹ ಮಹಾನ್ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಜಾತಿ ಭೇದವಿಲ್ಲದೆ ವಿಶೇಷ ಎಂದರೆ ಮುಸ್ಲಿಂ ಬಾಂಧವರು ಸಹ ಜಾತ್ರೆಯಲ್ಲಿ ಪಾಲ್ಗೊಂಡು ಜಾತ್ರೆಯನ್ನ ಅದ್ದೂರಿಯಾಗಿ ನಡೆಸ್ತಾರೆ. ತಿಪ್ಪೇರುದ್ರ ಸ್ವಾಮಿಗಳು ಕೂಡಲ ಸಂಗಮದಲ್ಲಿ ಶರಣರು ಆಗಿದ್ದ ಸಂದರ್ಭದಲ್ಲಿ ಧರ್ಮ ಪ್ರಚಾರಕ್ಕೆ ಸಾಕಷ್ಟು ಕಡೆ ಹೋದಂತಹ ಸಂದರ್ಭದಲ್ಲಿ ನಾಯಕನಹಟ್ಟಿ ವ್ಯಾಪಾರದ ಹಾಡುವಂತಹ ಗುಂಪಿಗೆ ಗಡಿ ರಾಜ್ಯ ಭಾಗದಲ್ಲಿ ಗುರುಗಳ ತೇಜಸ್ವಿಗೆ ಉದಾರವಾದ ಗುಂಪಿಗೆ ಉಲ್ಲಾಸವಾಗಿ ಗುರಿಗಳನ್ನ ಕ್ಷೇತ್ರಕ್ಕೆ ಕರೆತರುವ ಸಂದರ್ಭದಲ್ಲಿ ಹಲವಾರು ಪವಾಡಗಳು ನಡೆದು ಆದ್ದರಿಂದ ವ್ಯಾಪಾರದ ಗುಂಪು ಭಕ್ತರು ಪರವಶವಾಗಿ ಬರುವಂತಹ ಸಂದರ್ಭದಲ್ಲಿ ಕಾಡಿನ ಮಧ್ಯದಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಬೆಳಿಗ್ಗೆಗೋಸ್ಕರ ಅವರಲ್ಲಿ ಸಾಧನೆಗಳನ್ನ ಇರಲಿಲ್ಲ. ಚಿತ್ರದುರ್ಗ ಜಿಲ್ಲೆಯ ಬುಡಕಟ್ಟು ಸಂಸ್ಕೃತಿಯ ತೊಟ್ಟಿಲು. ಇಲ್ಲಿ ಅನೇಕ ಸಾಧಕರು, ಸಿದ್ಧ ಶಿವಶರಣರು, ಅವಧೂತರು, ಸಿದ್ಧ ಪುರುಷರು ನೆಲೆವೀಡು. ಸರ್ವಧರ್ಮ ಸಮನ್ವಯ ಮಧ್ಯ ಕರ್ನಾಟಕದ ಹೆಸರಾಂತ ಪುಣ್ಯಕ್ಷೇತ್ರ, ಧಾರ್ಮಿಕತೆಯ ಕೇಂದ್ರ, ಬುಡಕಟ್ಟು ಸಂಸ್ಕೃತಿಯ ಪದ್ಧತಿ ಮತ್ತು ವಿಶಿಷ್ಟವಾದ ಸಂಪ್ರದಾಯಗಳ ಸಮ್ಮಿಲನವಾದ ಜಾತ್ಯತೀತ ಭಾವೈಕ್ಯತೆಯ ಪುಣ್ಯಕ್ಷೇತ್ರ. ನಿಡಗಲ್ ಅರಸರ ಶುಕ್ಲ ಮಲ್ಲನಾಯಕನ ಮಕ್ಕಳು 7 ಜನ ಮಕ್ಕಳಲ್ಲಿ ಜ್ಯೇಷ್ಠ ಪುತ್ರ ಮಲ್ಲಪ್ಪ ನಾಯಕ ಶ್ರೀಶೈಲ ಮಲ್ಲಿಕಾರ್ಜುನನ ಅಪ್ಪಣೆ ಮೇರೆಗೆ ಇಲ್ಲಿ ಸಾಮ್ರಾಜ್ಯ ಸ್ಥಾಪಿಸಿ ವಿಜಯನಗರದ ಆಸ್ಥಾನದಲ್ಲಿ ಮಲ್ಲ ಯುದ್ಧದಲ್ಲಿ 7 ಕೊಪ್ಪರಿಗೆ ಹೊನ್ನಿನ ವರ ಬಹುಮಾನವನ್ನ ಪಡೆದ ವಿಜಯನಗರದ ಅರಸರಿಂದ ನರಪತಿ ಬಿರುದನ್ನ ಪಡೆದು ಬಹುಮಾನ ಪಡೆದ ನಂತರ ವಿಶೇಷವಾಗಿ 100 ಹೊನ್ನಿನ ಹೊರ ಪಡೆದು ಕಮಲಾಪುರದ ಗ್ರಾಮವನ್ನ ಉಂಬಳಿಯಾಗಿಟ್ಟು ನೀಡುತ್ತಾರೆ. ಹಣವನ್ನ ಸಂಪೂರ್ಣವಾಗಿ ಸಾಮಾಜಿಕ ಕಾರ್ಯಕ್ಕೆ ಉಪಯೋಗಿಸುತ್ತಾರೆ. ಆದ್ದರಿಂದ ನಾಯಕನಹಟ್ಟಿ ಸುತ್ತಮುತ್ತ 7 ಕೆರೆಗಳನ್ನು ನಿರ್ಮಿಸಿ ಸಾಮಾಜಿಕವಾಗಿ ಕೃಷಿಗೆ, ಜನರಿಗೆ, ಪಶುಪಾಲನೆಗೆ, ವ್ಯವಸಾಯಕ್ಕೆ ಉತ್ತಮವಾದ ರೀತಿಯ ಅನುಕೂಲವನ್ನು ಕಲ್ಪಿಸುತ್ತಾರೆ. ಇದರಿಂದ ಜನರ ಜೀವನ ಸುಧಾರಣೆ ತರುತ್ತಾರೆ. ನಂತರ ಕ್ಷೇತ್ರದ ದೇವಬಂಡೆ ರಂಗನಾಥ ಕ್ಷೇತ್ರನಾಥ ಬುಡಕಟ್ಟು ಸಂಸ್ಕೃತಿಯ ಆರಾಧ್ಯ ದೈವ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ. ಇವರ ಮೂಲ ನೆಲೆ ಶ್ರೀಶೈಲ. ಇವರನ್ನ ಆಂಧ್ರ ಪ್ರದೇಶದಲ್ಲಿ ತಿಪ್ಪಯ್ಯ ತಾತ ಎಂದು, ತಮಿಳುನಾಡು ಮತ್ತು ಕೇರಳದಲ್ಲಿ ಕುಪ್ಪುಸ್ವಾಮಿ ಎಂದು, ಕರ್ನಾಟಕದ ತಿಪ್ಪೇರುದ್ರ ಸ್ವಾಮಿ, ತಿಪ್ಪಯ್ಯ, ತಿಪ್ಪೇಶ, ತಿಪ್ಪೇರುದ್ರ ಸ್ವಾಮಿ, ತಿರುಗಾಡಿದ ಅಯ್ಯನಿಗೆ ಕೊತ್ತಲಯ್ಯ ಎಂದು ಸಹ ಕರೀತಾರೆ. ಗೊಂದಲಯ್ಯ ಎಂದು ವಿವಿಧ ಹೆಸರಿನಿಂದಲೂ ಸಹ ಕೂಗುತ್ತಾರೆ. ಪ್ರಮುಖವಾಗಿ ಗುರುಗಳ ಜೀವಂತ ಯೋಗಿಯ ಸಮಾಧಿ ಸ್ಥಳ ಅಂದಾಜು 65 ಅಡಿ. ರಾಜಮಲ್ಲಪ್ಪ ನಾಯಕನ ಕುಲದೇವತೆ ಮಾರಮ್ಮ ದೇವಿಯ ಸ್ಥಳ, ಗುರುಗಳ ತಪಸ್ಸು ಮಾಡಿದ ಸ್ಥಳ ಮತ್ತು ದೊಡ್ಡದಾದ ಘನತೇರು ಸುಮಾರು 75 ಅಡಿ ಎತ್ತರ ಇದೆ. ಒಳಮಠವನ್ನ ಮತ್ತು ಏಕಾಂತ ಮಠವನ್ನ ರಾಜಹಟ್ಟಿ ಮಲ್ಲಪ್ಪ ನಾಯಕ ಕಟ್ಟಿಸ್ತಾರೆ. ನಂತರ ತಿಪ್ಪೇರುದ್ರ ಸ್ವಾಮಿ ಜೀವಂತ ಸಮಾಧಿಯಾದ ನಂತರ ಹೊರಮಠವನ್ನು ರಾಜಬಿಚ್ಚುಗತ್ತಿ ಭರಮಣ್ಣ ನಾಯಕ 1721ರಲ್ಲಿ ಅಕ್ಟೋಬರ್ ತಿಂಗಳ ಸಂವತ್ಸರದಲ್ಲಿ ಜೀವಂತ ಸಮಾಧಿಯ ಎದುರು ಮಠವನ್ನು ಕಟ್ಟಿಸ್ತಾರೆ. ಕೆಲವು ವರ್ಷಗಳ ನಂತರ ಹೈದರಾಲಿ ಚಿತ್ರದುರ್ಗವನ್ನ ದಾಳಿ ನಡೆಸಿ ನಾಯಕನಹಟ್ಟಿ ದಾಳಿ ಮಾಡುವ ಸಂದರ್ಭದಲ್ಲಿ ಕತ್ತಲಾಗ್ತದೆ. ಹೈದರಾಲಿ ಕುದುರೆ ಸಮಾಧಿ ಎದುರಿಗೆ ಸಲಾಂ ಮಾಡಿದಾಗ ಆಶ್ಚರ್ಯವಾಗಿ ಸ್ಥಳದ ಮಾಹಿತಿಯನ್ನ ಪಡೆದು ಬೇರೆ ಕಡೆ ದಾಳಿ ಮಾಡಿದ ಹಣ ಇಲ್ಲಿಯೇ ಕೊಟ್ಟು ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕರ ಅನುಮತಿಯಿಂದ ಹೊರಮಠದ ಸುತ್ತಲೂ ಪೌಳಿ ಕಾಂಪೌಂಡ್ ಅನ್ನು ಕಟ್ಟಿಸ್ತಾನೆ. ಕೆಲ ದಿವಸಗಳ ನಂತರ ಹೈದರಾಲಿಗೆ ಗಂಡು ಮಗ ಜನಿಸ್ತಾನೆ. ಗಂಡು ಮಗುವಿಗೆ ರೋಗ ಬಂದಾಗ ಇದರ ಪರಿವಾರವನ್ನ ಮಗುವಿಗೆ ಟಿಪ್ಪು ಸಾಬ್ ಎಂದು ನಾಮಕರಣವನ್ನ ಮಾಡ್ತಾರೆ. ಈ ಕ್ಷೇತ್ರ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಕೂಡಿರುವ ಕ್ಷೇತ್ರವಾಗಿದೆ.